ಅಲ್ಲಿ ನೋಡಿ ಅಲ್ಲಿ ಏನೋ ಕಾಣ್ತಾ ಇದೆ, ಏನಂತ ಗೊತ್ತಾಗ್ತಾ ಇಲ್ಲ. ಅದೇ ಹಿಂದ್ಗಡೆ ಇರೋದೆಲ್ಲ ಕಣ್ವ ಜಲಾಶಯ. ಮೋಸ್ಟ್ಲಿ ಇವರು ರಾತ್ರಿ ಸಮಯದಲ್ಲಿ ಮೀನು ಹಿಡಿಯೋಕ್ಕೇನಾದರೂ ಹೋಗಿದ್ರು ಅನಿಸುತ್ತೆ. ಈಗ ಬಂದಿದ್ದಾರೆ. ಸುಮಾರು ರಾತ್ರಿ 8:30 ಆಗಿದೆ. ಏನು ಈ ಟೈಮಲ್ಲಿ ಅಲ್ಲಿ ಏನು ನಡೀತಾ ಇದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. 100% ನನ್ನ ಪ್ರಕಾರ ಮೀನು ಹಿಡ್ಕೊಂಡು ಬಂದಿರೋಂಥ ಇರಬೇಕು. ಬಟ್ ಅಲ್ಲಿ ನೋಡಿದರೆ ಅದೇನೋ ಮೊಬೈಲ್ ಟಾರ್ಚ್ ಅನಿಸುತ್ತೆ, ಮೊಬೈಲಿಂದ ಏನೋ ಹುಡುಕ್ತಾ ಇದ್ದಾರೆ, ಏನು ಅರ್ಥ ಆಗ್ತಾ ಇಲ್ಲ. ಅಲ್ಲಿ ದೂರೂ ಲೈಟ್ಗಳಿದ್ದಾವೆ. ವಿಚಿತ್ರ ಅನ್ನಿಸ್ತಾ ಇದೆ. ಹೌದು, ಯಾರೋ ಅಲ್ಲಿ ಬರ್ತಾ ಇರೋದು ಕಾಣ್ತಾ ಇದೆ. ಈ ಕಡೆನೇ ಬರ್ತಾ ಇದ್ದಾರೆ. ಹೌದು, ನೋಡೋಣ ಇರಿ. ಓಹ್, ಎಲ್ಲ ಮಾಯವಾಯ್ತೆಲ್ಲ. ಸ್ನೇಹಿತರೆ, ಇವತ್ತು ನಾವು ಅಕ್ವಾ ಎಸ್ಕೇಪ್ ಅನ್ನುವಂತಹ ಒಂದು ಕಾಣುವ ಏನು ರಿಸರ್ವ್ ಇದೆಯಲ್ಲ, ಬ್ಯಾಕ್ ವಾಟರ್ಸು, ಅಲ್ಲಿ ಹೋಗ್ತಾ ಇದ್ದೀವಿ. ಅದೊಂದು ಸ್ಮಾಲ್ ರಿಸಾರ್ಟ್ ಇದೆ ಅಲ್ಲಿ. ತುಂಬಾ ಕೇಳ್ಪಟ್ಟಿದ್ದೀವಿ ಹೆಸರು. ಈಗ ಮೈಸೂರು ರಸ್ತೆಗೆ ಹೋಗ್ಬಿಟ್ಟು ಮೈಸೂರು ರಸ್ತೆ ರಾಮನಗರ ದಾಟಿ ಆಮೇಲೆ ಒಂದು ರೈಟ್ ಸೈಡಲ್ಲಿ ಒಂದು ಕರ್ವ್ ಬರುತ್ತೆ, ಅಲ್ಲಿ ಅದು ಇದೆ ಅಂತ ಹೇಳಿದ್ದಾರೆ. ಮ್ಯಾಪ್ ಹತ್ರ ಶೇರ್ ಮಾಡಿದ್ದಾರೆ. ಈಗ ನಾವು ಸದ್ಯಕ್ಕೆ ನೈಸ್ ರೋಡಲ್ಲಿ ಇದ್ದೀವಿ. ಮುಂದೆ ನಾವು ಈಗ ಮೈಸೂರು ರೋಡಿಗೆ ಟರ್ನ್ ತೊಗೊಂಡ್ಬಿಟ್ಟು ರಾಮನಗರ ಹತ್ರ ಹೋಗ್ಬಿಟ್ಟು ಮುಂದೆ ಯಾವ ರೀತಿ ಆ ರೋಡ್ ಇದೆ, ಎಲ್ಲಿ ಹೋಗಬೇಕು, ಅಲ್ಲಿಯ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ಮುಂದಿನ ಕೆಲವು ಕ್ಷಣಗಳಲ್ಲಿ ನಿಮಗೆ ಕೊಡ್ತೀನಿ. ಕೊನೆಗೂ ನಾವು ನಮ್ಮ ರಿಸಾರ್ಟಿಗೆ ಬಂದಿದ್ದೀವಿ. ಟ್ರಿಕ್ವೆಟ್ರಾ ಬೈ ಎಸ್ಕೇಪ್ ಟು ಎಕ್ಸ್ಪ್ಲೋರ್ ಇಲ್ಲಿ ಹಾಕಿದ್ದಾರೆ ಬೋರ್ಡು. ಅದೊಂಥರ ತೋಟ ಇದೆ, ಬ್ಯಾಕ್ ವಾಟರ್, ಕಣ್ವ ನದಿ ಇದೆಯಲ್ಲ ಅದರದ್ದು ಬ್ಯಾಕ್ ವಾಟರ್ ಇದು. ಸೊ ರಿಸಾರ್ಟ್ ಎಂಟ್ರಿಗೆ ಈ ಥರ ಇದೆ ನೋಡಿ, ಅಲ್ಲೆಲ್ಲ ಕಾಣ್ತಾ ಇದೆಯಲ್ಲ, ಫುಲ್ಲು ನೀರು, ಬ್ಯಾಕ್ ವಾಟರು. ತುಂಬ ಆ್ಯಕ್ಟಿವಿಟೀಸ್ ಇದೆ ಅಂತ ಹೇಳಿದ್ದಾರೆ. ನೋಡೋಣ ಬನ್ನಿ. ರಿಸೆಪ್ಷನ್ ಎಲ್ಲಿದೆ ಅಂತ, ಇದೆಲ್ಲ ಅವ್ರದ್ದೇ ಜಾಗ ಅಂದ್ಕೊಂಡಿದ್ದೀನಿ. ಇಲ್ಲಿ ನಮಗೆ ಇವತ್ತು ಟೆಂಟ್ ಸ್ಟೇ ಅರೇಂಜ್ಮೆಂಟ್ ಇದೆ, ರಿಸೆಪ್ಷನ್ ಇದೆ ಕಾಣುತ್ತೆ. ಬನ್ನಿ ಹೋಗ್ಬಿಟ್ಟು ಮುಂದೆ ಬಾಕಿದೆಲ್ಲ ನಿಮಗೆ ತೋರಿಸ್ತೀನಿ. ಇದೆ ರಿಸೆಪ್ಷನ್ನು. ನೋಡೋಣ ಯಾರು ಬರ್ತಾರೆ ಇಲ್ಲಿ. ಈಗ ನಾವು ರಿಸೆಪ್ಷನ್ಗೆ ಹೋಗ್ಬಿಟ್ಟು ನಾವಲ್ಲಿ ಎಂಟ್ರಿ ಕೊಟ್ಟು ಮುಂದೆ ಬಂದಿದ್ದೀವಿ. ಮುಂದೆ ಬಂದರೆ ಇಲ್ಲಿ ಕೆಳಗಡೆಯಿಂದ ಮೇಲೆ ಬಂದಾಯ್ತು. ಈಗ ನೋಡಿ, ಮೇಲೆ ಹತ್ಕೊಂಡು ಬಂದರೆ ನಿಮಗೊಂದು ಇಲ್ಲಿ ಕೂತ್ಕೊಳ್ಳೋಕ್ಕೆ ಜಾಗ ಇದೆ, ತುಂಬ ಚೆನ್ನಾಗಿದೆ. ಇಲ್ಲಿ ಕೂತ್ಕೊಂಡು ನೀವು ಕಣ್ವ ನದಿಯನ್ನು ನೋಡ್ಬೋದು. ಕಣ್ವ ಡ್ಯಾಮಿನ ಏನು ಬ್ಯಾಕ್ ವಾಟರ್ ಇದೆಯಲ್ಲ ಅದನ್ನು ನೀವು ನೋಡ್ಬೋದು. ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿರಲ್ಲ. ಇಲ್ಲಿ ಒಳ್ಳೆ ವ್ಯೂ ಇದೆ, ಬೋಟಿಂಗ್ ಇದೆ. ಮೋಸ್ಟ್ಲಿ ಯಾಕೋ ಇಲ್ಲಿ ಕ್ಲೋಸ್ ಮಾಡಿದ್ದಾರೆ, ಸಾಯಂಕಾಲ ಏನಾದರೂ ತೆಗಿಬೋದು. ಸೊ ಇಲ್ಲಿಂದ ನಿಮಗೆ ಕಣ್ವ ರಿಸರ್ವಾಯರ್ ಬ್ಯಾಕ್ ವಾಟರ್ ಫುಲ್ಲು ಕಾಣುತ್ತೆ ನೋಡಿ. ಅಕ್ಕಪಕ್ಕ ಎಲ್ಲಿ ನೋಡಿದ್ರು ನಿಮಗೆ ತೋಟಗಳೇ ಕಾಣ್ತವೆ, ತೆಂಗಿನ ಮರ ತೋಟ. ಸೊ ಇಲ್ಲೆಲ್ಲ ನಿಮಗೆ ಬೇರೆ ಬೇರೆ ಆ್ಯಕ್ಟಿವಿಟೀಸ್ಗಳು ಕೂಡ ಇದ್ದಾವೆ. ಅಲ್ಲಿ ನೋಡಿ ಜಿಪ್ ಲೈನು ಅದೆಲ್ಲ ಇದೆ, ನಿಮಗೆ ತೋರಿಸ್ತೀನಿ ಆಮೇಲೆ. ಈಗ ಜಸ್ಟ್ ಬಂದಾಯಿತು. ಒಳ್ಳೆ ಶಾಂತವಾದ ವಾತಾವರಣ ಇದೆ. ಇನ್ನೇನೋ ಆ್ಯಕ್ಟಿವಿಟೀಸ್ ಇದೆ, ಅದು ಬರ್ತಾ ನಿಮಗೆ ತೋರಿಸ್ತೀನಿ. ಯಾಕಂದರೆ ನಮಗೆ ಇವತ್ತೊಂದು ದಿವಸ, ನಾಳೆ 11 ಗಂಟೆವರೆಗೂ ಚೆಕ್ಔಟ್ ಇದೆ. ನಾವು ಬಂದಿದ್ದಿಲ್ಲಿ 12 ಗಂಟೆ ಆಗೋಯ್ತು. ಈಗ ಇಲ್ಲಿ ನೋಡಿ, ಇಲ್ಲೆಲ್ಲ ಬೋಟಿಂಗ್ ವ್ಯವಸ್ಥೆಗೆ ಇರುವಂತಹ ಎಲ್ಲ ಐಟಮ್ಸ್ಗಳು ಕೂಡ ಇದ್ದಾವೆ. ಇಲ್ಲಿ ಪಕ್ಕದಲ್ಲೇ ದ್ರಾಕ್ಷಿ ಗಿಡಗಳು, ಬೇರೆ ಬೇರೆ ಗಿಡಗಳು ಕೂಡ ಇದ್ದಾವೆ, ಬೇರೆ ಬೇರೆ ಮರಗಳು ಕೂಡ ಇದ್ದಾವೆ. ಬೆಂಗಳೂರಿಂದ ಸುಮಾರು ಒಂದು 70 ಕಿಲೋಮೀಟ್ರ್ ದೂರದಲ್ಲಿ ಇಂಥ ಜಾಗ ಇದೆ ಅಂದರೆ ನೀವು ನಂಬಲೇಬೇಕು. ನೋಡಿ ಅಲ್ಲೆಲ್ಲ ಈ ಕೊರ್ಯಾಕಲ್ ಕೂಡ ಇದೆ ಅಂತ ನಾವೇನು ಕರಿತೀವಿ, ಪ್ಲಾಸ್ಟಿಕ್ಕಿಂದ ಮಾಡಿದ್ದಿದೆ ಅಷ್ಟೇ. ಎಷ್ಟು ಶಾಂತವಾದ ವಾತಾವರಣ ಇದೆ ನೋಡಿ. ಈಗ ನಾವು ರಿಸಾರ್ಟ್ ಕೆಳಗಿಂದ ಮುಂದೆ ಬಂದಿದ್ದೀವಿ. ಇಲ್ಲಿ ನದಿಯ ಹಿನ್ನೀರೇನಿದೆ
ಅದನ್ನು ಸ್ವಲ್ಪ ನೋಡೋಕ್ಕೆ. ಮೋಸ್ಟ್ಲಿ ಇಲ್ಲಿ ಮಳೆಗಾಲ ಬಂದರೆ ಇಲ್ಲಿವರೆಗೂ ನೀರು ಬರುತ್ತೆ ಕಾಣುತ್ತೆ. ಈಗಾಗಲೇ ಇದು ಫೆಬ್ರವರಿ ತಿಂಗಳಾಗಿದ್ದರಿಂದ ಇಲ್ಲಿ ನೀರು ಸ್ವಲ್ಪ ಕಡಿಮೆ ಆಗಿದೆ ನೋಡಿ. ಇಲ್ಲಿ ನೋಡೋಣ, ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಎಲ್ಲಿವರೆಗೆ ನೀರಿದೆ ಅಂತ. ಇಲ್ಲೆಲ್ಲ ಹಸಿ ಸ್ಟಾರ್ಟ್ ಆಗಿ ಹೋಗುತ್ತೆ ನೋಡಿ. ಇಲ್ಲಿಂದ ನೀರು ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಮೊದಲೆಲ್ಲ ಇಲ್ಲಿ ಕಾಯ್ಕಿಂಗ್ ಎಲ್ಲ ಇರ್ತಿತ್ತು. ಈಗ ನೋಡಿ ಎಲ್ಲ ದನಕರುಗಳಿಗೆ ಒಂದು ಒಳ್ಳೆ ಜಾಗ ಇದ್ದಂಗಿದೆ ಇದು. ಅಲ್ಲೇನೋ ಒಂದು ಫ್ಯಾಕ್ಟ್ರಿ ಇದ್ದಂಗೆ ಕಾಣುತ್ತೆ. ಬಟ್ ನಿಮಗೆ ಈ ಕಡೆ ಬಂದುಬಿಟ್ಟು ಇಲ್ಲಿ ಈ ಕಡೆ ಹೋದರೆ ಏನೋ ಡ್ಯಾಮ್ ಸಿಗುತ್ತೆ. ಡ್ಯಾಮ್ ಹಿಂದಿರೋ ಹೀಗಿದೆ ಇಲ್ಲಿ ನೋಡಿ. ಎಷ್ಟು ಚೆನ್ನಾಗಿ ಪಕ್ಷಿಗಳು ಒಂದು ಸೌಂಡ್ ಕೇಳುತ್ತೆ. ಅದೇನು ಕೋಳಿನೋ ಅದು ಏನೋ ಕೊಕ್ಕರೆ ಇದೆ ಅದು. ಅಲ್ಲಿ ಮೇಲಿಂದ ನಾವು ಅಲ್ಲಿ ಕೂತ್ಕೊಂಡಿದ್ವಲ್ಲ ಆವಾಗಲೇ ಅಲ್ಲಿಂದ ಇಲ್ಲಿ ಕೆಳಗೆ ಬಂದಿರೋದು. ಈಗ ಎಷ್ಟು ಶಾಂತವಾದ ವಾತಾವರಣ ಇದೆ ನೋಡಿ. ಕೇವಲ ಬೆಂಗಳೂರಿಂದ ಒಂದು 70 ಕಿಲೋಮೀಟ್ರ್ ದೂರ, ರಾಮನಗರದಿಂದ ಒಂದು 20 ಕಿಲೋಮೀಟ್ರ್ ದೂರದಲ್ಲಿ ಈ ಕಡೆ ಬಂದಿದ್ದೀವಿ. ಆ ಕಡೆ ಎಲ್ಲ ನಿಮಗೆ ಬೆಟ್ಟಗಳು ಕಾಣ್ತಾ ಇದ್ದಾವೆ, ಕಲ್ಲಿನ ಬೆಟ್ಟಗಳು. ಸೊ ಆ ಕಲ್ಲಿನ ಬೆಟ್ಟಗಳ ಮಧ್ಯದಲ್ಲಿ ಈ ಒಂದು ಕಣ್ವ ರಿಸರ್ವಾಯರ್ ಇರೋದು ನೋಡಿ. ಈ ಕಣ್ವ ರಿಸಾರ್ಟ್ ಪಕ್ಕನೇ ನಿಮಗೆ ಹೊಲ ಗದ್ದೆಗಳಿವೆ. ಇಲ್ಲೇನೇನೋ ಹಾಕಿದ್ದಾರೆ, ಬಟ್ ಇನ್ನೂ ಯಾಕಂದರೆ ಇನ್ನೂ ಚೆನ್ನಾಗಿ ಬೆಳೆದು ಬಂದಿಲ್ಲ. ಹೀಗಾಗಿ ಅದು ಯಾವುದು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಅಲ್ಲಿ ನೋಡಿ, ಅಲ್ಲಿ ಕಾಣ್ತಾ ಇದೆಯಲ್ಲ, ಅದುವೇ ಡ್ಯಾಮು ಹತ್ರನೇ ಕಾಣ್ತಾ ಇದೆ. ಅಲ್ಲಿಂದನೇ ನಿಮಗೆ ಬೋಟಿಂಗ್ ಕೂಡ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ನೋಡಿ, ಒಂದು ದೂರದಲ್ಲಿ ಒಂದು ಬೋಟ್ ಕೂಡ ಕಾಣ್ತಾ ಇದೆ ನಿಮಗೆ. ಅಲ್ಲಿ ಕಾಣ್ತಾ ಇರ್ಬೋದು ಅಂದ್ಕೊತೀನಿ. ಸ್ವಲ್ಪ ಝೂಮ್ ಮಾಡ್ತೀನಿ. ಅಲ್ಲಿ ನೋಡಿ, ಅಲ್ಲಿ ಬೋಟ್ ಹೋಗ್ತಾ ಇದೆಯಲ್ಲ, ಆ ಬೋಟ್ ಕೂಡ ನೀವು ಹತ್ಬೋದು. ನಿಮಗೆ ಸಿಗುತ್ತೆ ಅಂದರೆ ಆ ಕಣ್ವ ಡ್ಯಾಮ್ ಇದೆಯಲ್ಲ, ಅಲ್ಲಿ ಪಕ್ಕದಲ್ಲಿ ಹೋದರೆ ನಿಮಗೆ ಡ್ಯಾಮ್ ಕೂಡ ಸಿಗುತ್ತೆ. ಸೊ ಹೊಲಗದ್ದೆಗಳನ್ನು ನೀವೇನು ಯಾರು ನೋಡಿಲ್ಲಪ್ಪ, ನಾವು ನೋಡಬೇಕು ಅಂದರೆ ಇಲ್ಲಿ ನೀವು ಬರಬೇಕು ನೋಡಿ. ಡ್ಯಾಮ್ ಪಕ್ಕನೇ ನಿಮಗೆ ಹೊಲ ಗದ್ದೆಗಳಿವೆ. ಸೊ ಇಲ್ಲಿ ಬೆಳೆಯೋಕ್ಕೆ ತುಂಬ ಐಟಮ್ಸ್ಗಳನ್ನು ಹಾಕಿರ್ತಾರೆ ಮೋಸ್ಟ್ಲಿ ಈಗ. ಬಟ್ ಯಾಕಂದರೆ ಈಗ ಇತ್ತೀಚೆಗೆ ಇದನ್ನು ತೆಗೆದಿರೋದ್ರಿಂದ ಇಲ್ಲಿ ಏನು ಹಾಕಿದ್ದಾರೆ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಹೊಸದಾಗಿ ಇದನ್ನು ಬಿತ್ತಿದ್ದಾರೆ ಎಲ್ಲ ಇಲ್ಲಿ ಇಲ್ಲ ಈಗ. ಹೀಗಾಗಿ ಸ್ವಲ್ಪ ಅದರಿಂದ ದೊಡ್ಡದಾದರೆ ನಮಗೂ ಕೂಡ ಅರ್ಥ ಆಗುತ್ತೆ. ಯಾಕಂದರೆ ನಮಗಷ್ಟು ಇದ್ರ ಬಗ್ಗೆ ಅಗ್ರಿಕಲ್ಚರ್ ಬಗ್ಗೆ ಜಾಸ್ತಿ ಜ್ಞಾನ ಇಲ್ಲ. ಹೀಗಾಗಿ ಹೇಳೋಕ್ಕಾಗೋದಿಲ್ಲ, ನಮ್ಮ ಮೇಲೆ ಸುಳ್ಳು ಹೇಳೋಕ್ಕಾಗೋದಿಲ್ಲ ಅದು ಏನು ಅಂದ್ಬಿಟ್ಟು. ಬಟ್ ನದಿ ಪಕ್ಕ ಇರೋದರಿಂದ ಒಳ್ಳೆ ಬೆಳೆಯನ್ನು ಇವರು ತೆಗಿತಾರೆ ಅಂತ ನಾನು ಭಾವಿಸ್ತೀನಿ. ಅಲ್ಲಿ ದೂರದಲ್ಲಿ ನಿಮಗೆ ಕಬ್ಬು ಎಲ್ಲ, ತೆಂಗಿದೆ, ಬಾಳೆ ಗಿಡಗಳಿದ್ದಾವೆ, ಹಲಸಿನ ಮರ ಇದೆ, ಮಾವಿನ ಮರ ಇದೆ. ಒಂದು ರಿಲ್ಯಾಕ್ಸ್ ಮಾಡೋಕ್ಕೆ ಅಂದರೆ ಒಳ್ಳೆ ಜಾಗ. ಇಲ್ಲಾಂದರೆ ಜಾಸ್ತಿ ಆ್ಯಕ್ಟಿವಿಟೀಸ್ ಅಂತೂ ಏನು ಜಾಸ್ತಿ ಇಲ್ಲ. ಬಟ್ ಆರಾಮಾಗಿ ನೀವು ಇಲ್ಲಿ ರಿಲ್ಯಾಕ್ಸ್ ಮಾಡ್ಬೋದು. ಕೂತ್ಕೊಂಡು ಆರಾಮಾಗಿ ಒಳ್ಳೆ ವ್ಯೂ ತೊಗೊಂಡು ಮಜಾ ಮಾಡ್ಬೋದು. ಈಗ ನೋಡಿ, ನಾವು ಅಲ್ಲಿ ಕೂತ್ಕೊಂಡಿದ್ವಿ ಮೇಲ್ಗಡೆ. ಆ ಮೇಲ್ಗಡೆ ಕೂತ್ಕೊಂಡು ನಿಮಗೆಲ್ಲ ಈ ಕಡೆ ತೋರಿಸಿದ್ದೆ. ಸೊ ನಾವು ಈಗ ಕೆಳಗೆ ಬಂದಿದ್ದೀವಿ. ಕೆಳಗೆ ಬಂದರೆ ಈ ರೀತಿ ಇಲ್ಲಿ ನಿಮಗೆ ವ್ಯೂ ಇದೆ. ಬೋಟಿಂಗ್ ವ್ಯವಸ್ಥೆ ಕೂಡ ಇದೆ ಇಲ್ಲಿ. ಆದರೆ ಈಗ ಇನ್ನೂ ಸಾಯಂಕಾಲ ಆದಮೇಲೆಲ್ಲ ಈ ಬೋಟಿಂಗು ಸ್ಟಾರ್ಟ್ ಆಗುತ್ತೆ. ಜೊತೆಗೆ ನಿಮಗೆ ಇಲ್ಲಿ ತೆಪ್ಪಗಳು ಕೂಡ ಇದ್ದಾವೆ. ಸೊ ಈ ತೆಪ್ಪಗಳ ಮೂಲಕ ನೀವು ಈ ಒಂದು ಕಣ್ವ ರಿಸರ್ವಾಯರ್ ಏನು ಬ್ಯಾಕ್ ವಾಟರ್ ಇದೆಯಲ್ಲ, ಅಂದರೆ ಹಿನ್ನೀರು ಏನಿದೆಯಲ್ಲ, ಅದ್ರ ಮುಖಾಂತರ ನೀವು ಅಲ್ಲಿವರೆಗೂ ಆರಾಮವಾಗಿ ಹೋಗಿ ಬರ್ಬೋದು ನೋಡಿ. ಈ ಥರ ಈ ತೋಟ ಇದೆ. ಈ ತೋಟದ ಮಧ್ಯದಲ್ಲಿ ನಿಮಗೆ ಈ ಥರ ಟೆಂಟ್ಗಳನ್ನ ಹಾಕಿರ್ತಾರೆ. ಈ ಟೆಂಟೇ ನಿಮಗೆ ಇಲ್ಲಿ ಇರೋಕ್ಕೆ ಜಾಗ. ಸೊ ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ ಇಲ್ಲಿ ಇರುವಂತಹ ಮೇನ್ ಅಟ್ರಾಕ್ಷನ್ ಅಂದರೆ ಈ ಒಂದು ತೋಟದ್ದು ಅಂದರೆ ನಿಮಗೆ ಇಲ್ಲಿರುವಂತಹ ಚಿಕ್ಕದಂಥ ಒಂದು ಬಾವಿ. ಇಲ್ಲಿ ನೋಡಿ, ಇಲ್ಲಿ ತೋರಿಸ್ತಿದ್ದೀನಿ, ಕಾಣ್ತಾ ಇದೆಯಾ ಈ ಬಾವಿ. ಈ ಬಾವಿನೇ ಈ ತೋಟದ ಒಂದು ಮೇನು ಅಟ್ರಾಕ್ಷನ್. ಈ ಬಾವಿಯಲ್ಲಿ ನೀವು ಆರಾಮವಾಗಿ ಜಾಕೆಟ್ ಹಾಕ್ಕೊಂಡು ಸ್ವಿಮ್ಮಿಂಗ್ ಎಲ್ಲ ಮಾಡ್ಬೋದು. ಸೊ ನಾವು ಕೂಡ ಈಗ ಇಲ್ಲಿ ಸ್ವಿಮ್ಮಿಂಗ್ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ರಾತ್ರಿ ಸುಮಾರು ಈಗ ಒಂದು 7:30 ಆಗಿದೆ. 7:30 ಸಮಯದಲ್ಲಿ ಈ ರಿಸಾರ್ಟ್ ನೋಡಿ ಯಾವ ಥರ ಕಾಣ್ತಾ ಇದೆ. ಫುಲ್ಲು ಮಿಂಚಿಂಗು ಲೈಟ್ಗಳನ್ನೆಲ್ಲ ಹಾಕಿದ್ದಾರೆ. ಅದನ್ನು ನಾನು ಹೇಳಿದ್ನಲ್ಲ, ಈ ಕಡೆ ಹೋದರೆ ನಿಮಗೆ ಕಣ್ವ ಜಲಾಶಯ,
ಆ ಜಲಾಶಯದ ಹಿಂಭಾಗದಲ್ಲಿ ನಿಮಗೆ ಈ ರಿಸಾರ್ಟ್ ಇರೋದು. ರಾತ್ರಿ ಸಮಯದಲ್ಲಿ ಒಂಥರ ಮೌನವಾಗಿದೆ, ಒಳ್ಳೆಯ ವಾತಾವರಣ. ಜಾಸ್ತಿ ಇವತ್ತು ಯಾರಿಲ್ಲ ಇಲ್ಲಿ, ಜನಗಳು ಕೂಡ ಅತ್ಯಧಿಕ ಒಂದು 10-15 ಜನ ಇದ್ದಾರೆ ಅಷ್ಟೇ. ಫ್ಯಾಮ್ಲೀಸು ಎಲ್ಲ ಸೇರಿ ಒಂದು 15 ಜನ ಇದ್ದಾರೆ. ಆ ಕಡೆ ನಿಮಗೆ ನಾವು ಬೆಳಗ್ಗೆ ತೋರಿಸಿದಂಥ ಟೆಂಟ್ ಕೂಡ ಇಲ್ಲಿದೆ ನೋಡಿ. ಎಲ್ಲ ಟೆಂಟ್ಗಳನ್ನೆಲ್ಲ ಇಲ್ಲಿ ಹಾಕ್ಕೊಂಡಿದ್ದಾರೆ. ಜೊತೆಗೆ ನಮ್ಮ ಟೆಂಟು ಕೂಡ ಕೊನೆಯದಾಗಿದೆ ಟೆಂಟು. ಈಗ ನಾವು ಊಟ ಎಲ್ಲ ಮುಗಿಸ್ಕೊಂಡು ಆಮೇಲೆ ಟೆಂಟ್ ಒಳಗೆ ಹೋಗಿ ಮಲಗ್ಬೋದು. ಬಟ್ಟೆಗಳನ್ನು ಕೂಡ ನಾವು ಇಲ್ಲಿ ಒಣಗಕ್ಕೆ ಹಾಕಿದ್ವಿ. ಕೂತ್ಕೊಳ್ಳೋಕ್ಕೂ ಜಾಗ ಇದೆ ಇಲ್ಲಿ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಮುಂದೆ ಹೇಳ್ತೀನಿ ನಿಮಗೆ. ಅಲ್ಲಿ ನೋಡಿ, ಅಲ್ಲಿ ಏನೋ ಕಾಣ್ತಾ ಇದೆ, ಏನಂತ ಗೊತ್ತಾಗ್ತಾ ಇಲ್ಲ. ಅದೇ ಹಿಂದ್ಗಡೆ ಇರೋದೆಲ್ಲ ಕಣ್ವ ಜಲಾಶಯ. ಮೋಸ್ಟ್ಲಿ ಇವರು ರಾತ್ರಿ ಸಮಯದಲ್ಲಿ ಮೀನು ಹಿಡಿಯೋಕ್ಕೇನಾದರೂ ಹೋಗಿದ್ರು ಅನಿಸುತ್ತೆ. ಈಗ ಬಂದಿದ್ದಾರೆ. ಸುಮಾರು ರಾತ್ರಿ 8:30 ಆಗಿದೆ. ಏನು ಈ ಟೈಮಲ್ಲಿ ಅಲ್ಲಿ ಏನು ನಡೀತಾ ಇದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. 100% ನನ್ನ ಪ್ರಕಾರ ಮೀನು ಹಿಡ್ಕೊಂಡು ಬಂದಿರೋಂಥ ಇರಬೇಕು. ಬಟ್ ಅಲ್ಲಿ ನೋಡಿದರೆ ಅದೇನೋ ಮೊಬೈಲ್ ಟಾರ್ಚ್ ಅನಿಸುತ್ತೆ, ಮೊಬೈಲಿಂದ ಏನೋ ಹುಡುಕ್ತಾ ಇದ್ದಾರೆ. ಏನು ಅರ್ಥ ಆಗ್ತಾ ಇಲ್ಲ. ಅಲ್ಲಿ ದೂರನೂ ಲೈಟ್ಗಳಿದ್ದಾವೆ. ವಿಚಿತ್ರ ಅನ್ನಿಸ್ತಾ ಇದೆ. ಹೌದು, ಯಾರೋ ಅಲ್ಲಿ ಬರ್ತಾ ಇರೋದು ಕಾಣ್ತಾ ಇದೆ. ಈ ಕಡೆನೇ ಬರ್ತಾ ಇದ್ದಾರೆ. ಹೌದು, ನೋಡೋಣ ಇರಿ. ಓಹ್, ಎಲ್ಲ ಮಾಯವಾಯ್ತೆಲ್ಲ.